ಇದು ನೀವು ಕೇಳಿರದ ಶ್ರೀಕೃಷ್ಣನ ಕತೆ. ಒಮ್ಮೆ ಶ್ರೀಕೃಷ್ಣ ಊಟಕ್ಕೆ ಕೊಡುತ್ತಿದ್ದ. ರುಕ್ಮಿಣಿ ಬಡಿಸುತ್ತಿದ್ದಳು. ಇನ್ನೂ ಒಂದು ತುತ್ತು ಬಾಯಿಗೆ ಹಾಕಿರಬಹುದು. ಅಷ್ಟರಲ್ಲೇ ದಡದಡನೆ ಎದ್ದು ಓಡಿದನಂತೆ. ರುಕ್ಮಿಣಿಗೆ ಕೃಷ್ಣನ ಈ ವರ್ತನೆ ಅರ್ಥವಾಗಲಿಲ್ಲ. ಆದರೆ ಬಾಗಿಲಿನ ತನಕ ಓಡಿದ ಕೃಷ್ಣ ಪುನಃ ಯಾಕೆ ವಾಪಸ್ಸು ಬಂದು ಮತ್ತೆ ಊಟಕ್ಕೆ ಕುಳಿತ? ರುಕ್ಮಿಣಿ ಕೇಳಿದಳಂತೆ, ಕೃಷ್ಣ, ಏನಿದು ನಿಮ್ಮ ವರ್ತನೆ? ಊಟ ಬಿಟ್ಟು ದಡದಡನೆಂದು ಓಡಿದ್ದೇಕೆ ಮತ್ತೆ ವಾಪಸ್ಸು ಬಂದಿದ್ದೇಕೆ? ನನಗಿದು ಅರ್ಥವಾಗುತ್ತಿಲ್ಲ. ನೀವು ಓಡಿದ್ದು ನೋಡಿ ಎಲ್ಲೋ ಬೆಂಕಿ ಬಿದ್ದಿರಬೇಕೆಂದುಕೊಂಡೆ. ಏನಿದು ಕೃಷ್ಣ ಎಂದಳು. ನಿಜವಾಗಿಯೂ ಬೆಂಕಿ ಬಿದ್ದಿದ್ದೆ. ಅದಕ್ಕೆ ಓಡಿದೆ. ಆದರೆ ಬಾಗಿಲ ಬಳಿ ಹೋಗುವಷ್ಟರಲ್ಲಿ ಅದು ಆರಿ ಹೋಯಿತು. ಅದಕ್ಕೆ ವಾಪಸ್ ಬಂದೆ. ಅಲ್ಲಿ ನನ್ನ ಅವಶ್ಯಕತೆ ಇಲ್ಲ ಎಂದ ಕೃಷ್ಣ. ಎಲ್ಲ ಒಗಟಾಗಿ ಹೇಳುವಿರಲ್ಲ, ಸ್ವಲ್ಪ ಬಿಡಿಸಿ ಹೇಳಿ ಎಂದಳು ರುಕ್ಮಿಣಿ. ಆಗ ಕೃಷ್ಣ ಹೇಳಿದ, ನನ್ನ ಭಕ್ತನೊಬ್ಬ ದಾರಿಯಲ್ಲಿ ಹೋಗುತ್ತಿದ್ದ. ಜನ ಅವನ ಮೇಲೆ ಕಲ್ಲ ಎಸೆಯುತ್ತಿದ್ದರು. ಅವನ ಹಣೆಯೊಡೆದು ರಕ್ತ ಸುರಿಯುತ್ತಿತ್ತು. ಗೋವಿಂದ ಗೋವಿಂದ ಎಂದು ಒರಲುತ್ತಿದ್ದ. ಜನರ ಕಲ್ಲೇಟಿಗೆ ಏನೂ ಪ್ರತಿಕ್ರಿಯಿಸುತ್ತಿರಲಿಲ್ಲ. ತನ್ನನ್ನು ನನ್ನ ಕೈಗೆ ಪೂರ್ತಿ ಒಪ್ಪಿಸಿಬಿಟ್ಟಿದ್ದ. ಅದಕ್ಕಾಗಿ ಅನಿವಾರ್ಯವಾಗಿ ಅವನನ್ನು ಕಾಪಾಡಲು ಊಟ ಬಿಟ್ಟು ಓಡಿದೆ. ನಾನು ಬಾಗಿಲು ತಲುಪುವಷ್ಟರಲ್ಲಿ ನನ್ನ ಭಕ್ತನ ಮನಸ್ಸು ಬದಲಾಯಿತು. ಅವನು ತಾನೇ ಕೈಯಲ್ಲಿ ಒಂದು ಕಲ್ಲು ಹಿಡಿದು ಎದುರು ನಿಂತ. ಈಗ ಅವನಿಗೆ ನನ್ನ ಅವಶ್ಯಕತೆ ಇಲ್ಲ ಎಂದು ವಾಪಸ್ಸು ಬಂದೆ ಎಂದ ಕೃಷ್ಣ. ಎಲ್ಲಿ ಮನುಷ್ಯ ಸಹಾಯಕನಾಗಿರುವನೋ ಅಲ್ಲಿ ಪರಮಾತ್ಮನ ಅವಶ್ಯಕತೆ ಉಂಟಾಗುವುದು. ಅಸಹಾಯಕ ಸ್ಥಿತಿಯಲ್ಲಿ ಗೋವಿಂದ ಗೋವಿಂದ ಎಂಬ ನಾಮ ಬಿಟ್ಟು ಇನ್ಯಾವ ಮಾತನ್ನು ಆಡಬೇಕಿಲ್ಲ. ಒಳಗಿನ ಭಾವ ಹೊರಗೆ ನಮ್ಮ ಕಣ್ಣಲ್ಲಿ ತುಂಬಿ ಭಕ್ತಿಯಿಂದ ಕೂಗಿದರೆ ಅದೇ ಕ್ಷಣದಲ್ಲಿ ಪರಮಾತ್ಮ ನಮ್ಮತ್ತ ಧಾವಿಸುವನು. ಒಂದೇ ಒಂದು ಹೆಜ್ಜೆ ಆತನೆಡೆ ನಾವಿಟ್ಟರೆ, ನಾವು ಕರೆದೆಡೆ ಆತ ಓಡಿ ಬರುವನು. ಆದರೆ ನಾವು ಒಂದು ಹೆಜ್ಜೆಯನ್ನೇ ಇಡಲೊಲ್ಲೆವು. ನಾವು ಆಹ್ವಾನಿಸದೆ ಆತ ಹೇಗೆ ತಾನೇ ಬಂದಾನು? ಅದಕ್ಕೆ ಶಂಕರರು ಹೇಳಿರುವುದು, ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮಥೆ. ನಾವು ಜೀವನದಲ್ಲಿ ಹೀಗೂ ಇರಬಹುದಲ್ಲವೇ? ಅಂತರಂಗ ಚಳುವಳಿ. ಆಲೋಚಿಸಿ ಬದುಕು ಯಾವಾಗಲೂ ಒಂದೇ ಥರನಾಗಿ ಇರುವುದಿಲ್ಲ. ಇನ್ನೊಬ್ಬರೊಡನೆ ಸುಮ್ಮನೆ ವಾಗ್ವಾದಕ್ಕೆ ಇಳಿಯಬೇಡಿ. ಯಾಕೆಂದರೆ ಅಲ್ಲೊಬ್ಬನಿಗೆ ಮಾತಾಡಲೇ ಬರುವುದಿಲ್ಲ. ಆಹಾರದ ರುಚಿಯ ಬಗ್ಗೆ ದೂರಬೇಡಿ. ಕೆಲವರಿಗೆ ಒಂದು ಹೊತ್ತಿನ ಊಟ ಸಿಗುವುದೂ ಇಲ್ಲ. ನಿಮ್ಮ ಸಂಗಾತಿಯ ಬಗ್ಗೆ ಸಹನೆ ಕಳೆದುಕೊಳ್ಳದಿರಿ. ನಿನ್ನೆಯಷ್ಟೇ ಒಬ್ಬ ತನ್ನ ಸಂಗಾತಿಯನ್ನು ಮಣ್ಣು ಮಾಡಿದ ದುಃಖದಲ್ಲಿದ್ದಾನೆ. ನಿಮ್ಮ ಮನೆ ಸೋರುತ್ತಿದೆ ಎಂದು ಬೇಸರ ಪಡಬೇಡಿ. ಅಲ್ಲೊಬ್ಬನ ತಲೆಯ ಮೇಲೆ ಸೂರೇ ಇಲ್ಲ. ನಿಮ್ಮ ಮಕ್ಕಳ ಮೇಲೆ ಕೋಪ ಮಾಡಿಕೊಳ್ಳಬೇಡಿ. ಅದೆಷ್ಟೋ ದಂಪತಿಗಳಿಗೆ ತಂದೆ ತಾಯಿಯಾಗುವ ಭಾಗ್ಯವೇ ಇರುವುದಿಲ್ಲ. ನಿಮ್ಮ ಉದ್ಯೋಗದ ಬಗ್ಗೆ ಅಸಡ್ಡೆ ತೋರಬೇಡಿ. ಅಲ್ಲೊಬ್ಬ ಯುವಕನಿಗೆ ಓದಿದ್ದರೂ ಕೆಲಸವೇ ಸಿಕ್ಕಿಲ್ಲ. ನಿಮ್ಮ ಜೀವನವನ್ನು ಶಪಿಸುತ್ತಾ ಕುಳಿತುಕೊಳ್ಳಬೇಡಿ. ಎಷ್ಟೋ ಮಂದಿ ಯೌವನದಲ್ಲೇ ಹಾಸಿಗೆ ಹಿಡಿದು ನರಳುತ್ತಿದ್ದಾರೆ. ಪ್ರಪಂಚದಲ್ಲಿ ಅಂದ ಚಂದಕ್ಕಿರುವಷ್ಟು ಬೆಲೆ ಚೂರು ಒಳ್ಳೆತನಕ್ಕೂ ಇದ್ದಿದ್ದರೆ ಪ್ರಪಂಚ ಇನ್ನೂ ಚೆನ್ನಾಗಿರುತ್ತಿತ್ತು. ಜೀವನವೆಂಬುದು ಸುಂದರವಾದ ಉಡುಗೊರೆ. ವ್ಯರ್ಥಲಾಪದಲ್ಲಿ ಅದನ್ನು ಹಾಳು ಮಾಡಿಕೊಳ್ಳಬೇಡಿ. ಬದುಕಿನಲ್ಲಿ ಏನೂ ಸರಿಯಿಲ್ಲ ಎನಿಸುತ್ತಿದ್ದರೆ ಒಮ್ಮೆ ಯೋಚಿಸಿ, ನೀವಿನ್ನೂ ಬದುಕಿದ್ದೀರಿ. ನಿಮಗಿಷ್ಟವಾದ ಸಂಗತಿಯನ್ನು ಬದಲಾಯಿಸುವ ಅವಕಾಶ ನಿಮಗಿದೆ. ನಿಮಗೆ ಬೇಕಾದಂತೆ ನಿಮ್ಮ ಜೀವನವನ್ನು ರೂಪಿಸಿಕೊಳ್ಳಿ. ನೊಣಗಳು ನಮ್ಮ ಸುಂದರವಾದ ಇಡೀ ದೇಹವನ್ನೇ ಬಿಟ್ಟು ಗಾಯದ ಮೇಲೆಯೇ ಕುಳಿತುಕೊಳ್ಳುವ ಹಾಗೆ ಕೆಲವರು ನಮ್ಮಲ್ಲಿರುವ ಸದ್ಗುಣಗಳನ್ನು ತಳ್ಳಿಹಾಕಿ ಲೋಪದೋಷಗಳನ್ನು ಮಾತ್ರ ಗಮನಿಸುತ್ತಾರೆ. ಚಿಂತಿಸದಿರಿ. ಹುಡುಕುವವರು ಏನಾದರೂ ಹುಡುಕಿಕೊಂಡು ಇರಲಿ. ನಮಗೆ ನಮ್ಮತನದ ಅರಿವಿರಲಿ. ನಮ್ಮ ಕಡೆ ಯಾವಾಗಲೂ ಸಾಧನೆಯ ಗುರಿ ಕಡೆ ಇರಲಿ. ಕಾಲ ಯಾವತ್ತೂ ಒಂದೇ ರೀತಿ ಇರಲ್ಲ. ಈ ದಿನ ಸೋತವರು ನಾಳೆ ಗೆಲ್ಲುತ್ತಾರೆ. ಕಾಲ ನಮಗಾಗಿ ಕಾಯಲ್ಲ. ಕಾಲದ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ದೃಢ ಮನಸ್ಸಿನಿಂದ ಮುನ್ನಡೆದರೆ ಗೆಲುವಿನ ಬಾಗಿಲು ನಮಗಾಗಿ ತೆರೆದಿರುತ್ತದೆ. ಮಾನವ ಒಂದು ಬಲಾಢ್ಯ ಆನೆಯನ್ನು ಬೇಕಾದರೂ ಪಳಗಿಸಿ ತನ್ನ ನಿಯಂತ್ರಣದಲ್ಲಿ ಇರಿಸಿಕೊಳ್ಳಬಹುದು. ಶರವೇಗದಿಂದ ಓಡುವ ಅಶ್ವವನ್ನೇ ಬೇಕಾದರೂ ತನ್ನ ನಿಯಂತ್ರಣದಲ್ಲಿ ಇರಿಸಿಕೊಳ್ಳಬಹುದು. ಆದರೆ ತನ್ನ ಮನಸ್ಸು ಅನ್ನು ಮಾತ್ರ ಸಂಪೂರ್ಣವಾಗಿ ತನ್ನ ಹಿಡಿತದಲ್ಲಿಟ್ಟುಕೊಳ್ಳಲು ಅಸಾಧ್ಯ.
ತನ್ನ ಮನಸ್ಸನ್ನು ನಿಯಂತ್ರಿಸಿಕೊಳ್ಳುವವನು ಜಗತ್ತನ್ನೇ ಗೆಲ್ಲುವನು. ನಿರ್ಮಲ ಮನಸ್ಸನ್ನು ಹೊಂದೋಣ. ಶಾಂತವಾಗಿ ಆಲೋಚಿಸಿ ನೋಡಿ. ಮರದ ಮೇಲೆ ಕುಳಿತ ಹಕ್ಕಿಗೆ ಕೊಂಬೆ ಮುರಿದು ಬೀಳುವ ಭಯವಿರದು. ಏಕೆಂದರೆ ಅದು ನಂಬಿರುವುದು ತನ್ನ ರೆಕ್ಕೆಗಳನ್ನೇ ಹೊರತು ಕೊಂಬೆಯನ್ನಲ್ಲ. ಹಾಗೆಯೇ ನಮ್ಮ ಸಾಧನೆಯ ಸಾಮರ್ಥ್ಯದ ಮೇಲೆ ನಮಗೆ ಆತ್ಮವಿಶ್ವಾಸ ಇರಲಿ. ಗುರಿಯತ್ತ ಸಾಗಲಿ ನಮ್ಮ ಪಯಣ. ಸೋಲುಗಳು ಅಡ್ಡ ಬರಲಿದೆ, ಆದರೂ ಗೆಲ್ಲಬೇಕಿದೆ. ಅದುವೇ ಜೀವನ. ವೀಕ್ಷಕರೇ, ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ, ಕಾಮೆಂಟ್ ಹಾಕಿ. ನಮಸ್ಕಾರ.